ಹಲೋ ನಮಸ್ಕಾರ ಎಲ್ರಿಗೂ. ನನ್ನ ಹೊಸ ವ್ಲಾಗ್ಗೆ ಎಲ್ರಿಗೂ ವೆಲ್ಕಮ್ ಮಾಡ್ತಾ ಇದ್ದೀನಿ. ಈ ದಿನ ನಾನು ಹೊರಗಡೆ ಹೋಗ್ತಾ ಇದ್ದೀನಿ, ಅಂದರೆ ಹಬ್ಬಕ್ಕೆ ಹೋಗ್ತಾ ಇದ್ದೀನಿ. ಇಲ್ಲಿ ನಾನು ಹೊರಡ್ತಾ ಇರೋದು ಸೋಮವಾರ ಮಧ್ಯಾಹ್ನ, ಮಂಗಳವಾರ ಬುಧವಾರ ಇರೋದು ಹಬ್ಬ. ಬುಧವಾರ ಬಾಕಿ ನೆಂಟರೆಲ್ಲ ಬರ್ತಾರೆ. ಸದ್ಯಕ್ಕೆ ನಾನು ಅಕ್ಕ ಮಾತ್ರ ಹೋಗ್ತಾ ಇದ್ದೀವಿ. ಪದ್ಯಮ್ಮ ಅವರು ಬೆಂಗಳೂರಿಂದ ಬಂದಿದ್ದಾರೆ ಊರಿಗೆ. ವಾಯ್ಸ್ ಓವರ್ ಕೊಡುವಾಗ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ, ಊರಲ್ಲಿ ಹಬ್ಬ ಇರೋದ್ರಿಂದ, ಹಾಗೆ ಸ್ವಲ್ಪ ಹಳ್ಳಿ ವಾತಾವರಣ ಇರೋದ್ರಿಂದ ಡಿಸ್ಟರ್ಬೆನ್ಸ್ ಇದೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ನಮ್ಮ ಹಸ್ಬೆಂಡ್ ಅವರ ಸೋದರತ್ತೆ ಸೋದರ ಮಾವ ಇದ್ದಾರಲ್ಲ, ಅದರ ಸೋದರತ್ತೆಯವರ ತಾಯಿ ಮನೆ ಚನ್ನಪಟ್ಟಣ ಹತ್ರ ಎಲ್ಲಿಯೂರು, ಅಲ್ಲಿ ಹಬ್ಬ ಇದೆ, ಅಲ್ಲಿಗೆ ಹೊರಡ್ತಾ ಇದ್ದೀನಿ. ನಮ್ಮ ಹಸ್ಬೆಂಡ್ ಎಲ್ಲ ಹಬ್ಬದ ದಿನ ಬರ್ತಾರೆ, ನಾನ್ ವೆಜ್ ಇದೆ ಅವತ್ತಿನ ದಿನ. ನಾನು ಹಿಂದಿನ ದಿನವೇ ಅವ್ರ ಅತ್ತೆ ಮಗಳು ರಾಧಾ ಅಂತ ಅವ್ರ ಜೊತೆಲಿ ಹೊರಡ್ತಾ ಇದ್ದೀನಿ. ಇವರು ಅತ್ತೆ ಮಗಳೂ ಹೌದು, ಹಾಗೆಯೇ ನಮ್ಮ ಅತ್ತೆ ತಂಗಿಗೆ ಮಗನಿಗೆ ಇವ್ರನ್ನ ಕೊಟ್ಟಿರೋದು, ಅಂದರೆ ನಮ್ಮ ಹಸ್ಬೆಂಡ್ ಅವ್ರ ಅಣ್ಣನಿಗೆ ಕೊಟ್ಟಿರೋದು ಇವರನ್ನು. ನಾವು ಇವರು ಎಲ್ಲ ತುಂಬ ಕ್ಲೋಸು, ಒಳ್ಳೆ ಫ್ರೆಂಡ್ಸ್ ಥರ ಇರ್ತೀವಿ ಯಾವಾಗಲೂ. ನನಗೆ ಓರ್ಗಿತ್ತಿನೂ ಆಗ್ತಾರೆ, ಅಕ್ಕನೂ ಆಗ್ತಾರೆ ಅವರು. ಇವರು ಇರೋದು ಪ್ರಾಪರ್ ಮಂಡ್ಯ, ಹಾಗಾಗಿ ನನ್ನ ಹಸ್ಬೆಂಡ್ ಸಬರ್ ಬಸ್ ಸ್ಟ್ಯಾಂಡಲ್ಲಿ ಬಸ್ ಹತ್ಬಿಟ್ಟು ಡ್ರಾಪ್ ಹಾಕಿ ಅವ್ರು ಅಲ್ಲಿಂದ ಡ್ಯೂಟಿಗೆ ಹೊರಟರು. ನಾನು ಅಲ್ಲಿಂದ ಬಂದು ಮಂಡ್ಯದಲ್ಲಿ ಇಳ್ಕೊಂಡೆ. ಇವರು ಸಲೂನ್ನಲ್ಲಿ ಇದ್ದೀನಿ ಅಂತಂದರು. ನಾನು ಡೈರೆಕ್ಟ್ ಅವರಿರೋ ಸಲೂನ್ಗೆ ಬಂದೆ. ಅಲ್ಲಿಂದ ನಾವಿಬ್ಬರು ಹೊರಟ್ವಿ, ಚನ್ನಪಟ್ಟಣಕ್ಕೆ ಬಂದ್ವಿ. ಚನ್ನಪಟ್ಟಣದಲ್ಲಿ ಫುಲ್ ರಶ್ ಇತ್ತು, ಬಸ್ಸು ನಿಂತ್ಕೊಂಡೇ ಬಂದಿದ್ವಿ, ತುಂಬ ಹೊಟ್ಟೆ ಹಸಿವಾಗಿತ್ತು ಅಂತ ಫಸ್ಟ್ ಊಟ ಮಾಡೋಣ ಅಂತ ಹೇಳಿ ಒಂದು ಹೋಟೆಲ್ಗೆ ಹೋಗಿ ಅಲ್ಲಿ ಊಟನ ಆರ್ಡ್ರ್ ಮಾಡಿ ಇಬ್ಬರು ಕೂಡ ಊಟನ ಮುಗಿಸ್ಕೊಂಡ್ವಿ. ಅಲ್ಲಿಂದ ಊರಿಗೆ ಆಟೋ ಮಾಡ್ಕೊಂಡು ಹೋಗೋಣ, ಬಸ್ಸು ಕಾಯೋದಕ್ಕೆ ನಮ್ಗೆ ಅಷ್ಟು ಪೇಷನ್ಸ್ ಇಲ್ಲ, ಹಾಗಾಗಿ ಆಟೋದಲ್ಲೇ ಬಂದ್ಬಿಟ್ಟು ಊರಿಗೆ. ಅಲ್ಲಿಂದ ಫುಲ್ಲು ಬಿಸಿಲಲ್ಲಿ ಬಂದ್ವಲ್ಲ, ಹಾಗಾಗಿ ತುಂಬ ಟಯರ್ಡ್ ಆಗಿಬಿಟ್ಟಿತ್ತು. ಬಾಕಿ ಯಾವುದು ವೀಡಿಯೋನ ಮಾಡೋಷ್ಟು ನಮಗೆ ಪೇಷನ್ಸ್ ಇರಲಿಲ್ಲ. ಹಾಗಾಗಿ ಊಟ ಮಾಡಿಬಿಟ್ಟು ಲೈಟಾಗಿ ಶೇಕ್ ಕೊಟ್ಟಿದ್ದರು ಅವರ ಅಮ್ಮ, ಪದ್ಯಮ್ಮ ಅಂತ ಕರಿತೀವಿ ನಾವು. ಹಾಗೆ ಶೇಕ್ ಕುಡಿದ್ಬಿಟ್ಟು ನೈಟ್ ಊಟ ಏನು ಮಾಡಲಿಲ್ಲ, ಹಾಗೇ ಮಲ್ಕೊಂಡ್ವಿ. ಮತ್ತು ಹಬ್ಬ ಅಂದ್ಬಿಟ್ಟು ನಾನೇ ಮೆಹಂದಿ ಹಾಕಿದೆ, ಅವರಿಗೂ ಹಾಕ್ಕೊಟ್ಟೆ, ರಾಧಾಕನಿಗೂ ನಾನು ಹಾಕ್ಕೊಂಡು ನೈಟು ಎಲ್ಲ ಮಲ್ಕೊಂಡ್ವಿ. ಬೆಳಗ್ಗೆ ನೋಡಿ ಈ ರೀತಿ ಬಂದಿದೆ, ಇದು ಹೌರ್ ಹ್ಯಾಂಡ್ ಹಾಕಿರೋದು ನಾನು. ಯಾವ ರೀತಿ ಬಂದಿದೆ ಅಂತ ಕಮೆಂಟ್ ಮಾಡಿ. ಇದು ಬೆಳಗ್ಗೆ ತೆಗ್ದಿರೋಂತಹ ವ್ಯೂ. ಇವ್ರದ್ದು ಲಾಸ್ಟ್ ಮನೆ ಊರಲ್ಲಿ, ಅಂದರೆ ಅಕ್ಕಪಕ್ಕನೂ ಸ್ವಲ್ಪ ಮನೆಗಳಿದ್ದಾವೆ, ಬಟ್ ತೋಟ ಇದೆ ಸುತ್ತಮುತ್ತ ಇವ್ರ ಮನೆ ಹತ್ರ, ತಂಪ ಗಾಳಿ ಬೀಸುತ್ತೆ. ಇದು ಬೆಳಗ್ಗೆ ವಾತಾವರಣ ಹೇಗಿದೆ ಅಂತ ನಾನಿಲ್ಲಿ ನಿಮಗೆ ವಿಡಿಯೋದಲ್ಲಿ ತೋರಿಸ್ತಾ ಇರೋದು. ಪೀಸ್ಫುಲ್ಲಾಗಿದೆ ಅಂತೂ. ಈ ಥರ ವಾತಾವರಣದಲ್ಲಿರೋಕ್ಕಂತೂ ನಮಗಂತೂ ತುಂಬ ಇಷ್ಟ ಆಗುತ್ತೆ. ಪೂರ್ತಿ ಈ ಥರ ಎಲ್ಲ ಇರೋದು ನೋಡಿದರೆ ಬರಲ್ಲ ಅನ್ನೋರು ಹಬ್ಬ ಬಂದ್ಬಿಡ್ತಾರೆ. ಅಲ್ಲ ಇದು ಈ ತರ ಹಿಂಗಿದ್ರೆ ಚೆನ್ನಾಗಿರೋ, ಎಲ್ಲಾರು ಖುಷಿ ಪಡ್ತಾರೆ. ಹೌದು, ನಮ್ಮನ್ನು ಹಂಗೆ ಅಂತ ಇದ್ರೆ ನಾನು ಬಂದ್ಬಿಡ್ತೀನಿ ಅಂತ ಇದ್ರು. ಏನು ಬರಬೇಡ, ಸುಮ್ಮನೆ ಇರೋ, ಬೇಡ ಅಂತ. ನಮ್ಮ ಊರಿಗೆ ಹೋದಾಗೆಲ್ಲ ಬಾ ಗದ್ದೆಗೆ ಹೋಗೋಣ ಅಂತಿರ್ತಾರೆ, ನೋಡ್ಕೊಬರಗೆ. ಇದು ರಾಧಕ್ಕ ಅವ್ರ ಅಜ್ಜಿ ವಿಡಿಯೋದಲ್ಲಿ ಮಾತಾಡ್ತಾ ಇರೋದು. ಸುಮಾರಿಗೆ ಸಿಕ್ತು ನಮ್ಮ ಗಿಡದಲ್ಲಿ ಹೂವು ಬೆಳ್ಕೊಳ. ನೀನಿತ್ತ ಬಾ, ಎಲ್ಲ ಮುರ್ದಾಕಿದ್ರು. ಅಕ್ಕೋಗಿ ಇಟ್ಕೋಗಿ ಕರ್ಬೇವಿನ ಸೊಪ್ಪು ಹೋಗೋದು, ಇಟ್ಕೋಗೋರು ನಾಟಕ ಆಡಿ ಉಳಿದಿರೋ ಗಿಡ ಇವು. ಆಗ ನೀರು ಹೋಯ್ತದಲ್ಲ, ಎಲ್ಲ ಥರನೂ ಆಟ ಆಡಿ ಮುರ್ದಾಕವ್ರ ಗಿಡಗಳು. ಅವನ ಅವ್ರಾಗ ಹಸ ಇಟ್ಕೊಬರ್ತಾನೆ, ಅವನು ಬೇರೆ ಒಂದಿಷ್ಟು ಗೋಧಿ ಮನ್ನದಿ ಚೆನ್ನಾಗಿ ಮಾತಾಡ್ತಾರಲ್ಲ. ಬೇಲಿ ಚರ್ಗ ದನ ಬಿಡು ಇತ್ತದ ಬಾ, ಗಿಡಗಳೆಲ್ಲ ಹೋಯ್ತವೆ ಅಂತ. ರವಿಯಾಗಿ ಚೆನ್ನಾಗಿ ಮಾತಾಡ್ತಾನಲ್ಲ. ಇಷ್ಟೊತ್ತಿಗೆ ಎಷ್ಟು ಮಾತಾಡಿರೋ ಅವರಾಗಿದ್ದಿದ್ರೆ, ರೇಗ್ಸೋದು ಜಾಸ್ತಿ ಎಲ್ರು. ಅಜ್ಜಿ ಹಂಗೆ, ಅಜ್ಜಿ ಹಿಂಗೆ, ಅಜ್ಜಿ ನಿನ್ ಚಿಕ್ಕ ವಯಸ್ಸದಲ್ಲ ಹೆಂಗಿದ್ದೆ ಅಜ್ಜಿ, ಅವಾಗ ಹೆಂಗಿದ್ದೆ ಅಜ್ಜಿ, ಇವಾಗ ಹಿಂಗಿದ್ದೆ ಅಂತ ಮಾತಾಡೋದು. ಅವ್ರ ಹಂಗೆ ಸುಮ್ಮನೆ ಇಲ್ದವ ಪ್ರಶ್ನೆಗಳು ಜಾಸ್ತಿ. ಹಾಗೆ ಪದ್ಯಮ್ಮವ್ರು ಬೆಳಗ್ಗೆ ತಿಂಡಿಗೆ ಅವಲಕ್ಕಿನ ಮಾಡಿದ್ರು, ತರಕಾರಿ ವೆಜಿಟೇಬಲ್ಸ್ ಎಲ್ಲ ಹಾಕಿ ಚೆನ್ನಾಗಿ ಮಾಡಿದರು. ತಿಂಡಿ ಮುಗಿಸ್ಕೊಂಡ್ವಿಲ್ಲ. ನನ್ನ ಬಾಡಿ ಸ್ವಲ್ಪ ಹೀಟ್ ಆಗಿರೋದ್ರಿಂದ ಮೆಹಂದಿ ಅಂತೂ ಫುಲ್ ಡಾರ್ಕಾಗಿ ಬಂದುಬಿಟ್ಟಿತ್ತು. ನೋಡ್ತಾ ಇರ್ಬೋದು ನೀವು ವಿಡಿಯೋದಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ಮತ್ತು ಡಾರ್ಕ್ ಹೇಗೆ ಬಂದಿದೆ ಅಂತ. ಇದು ಮಾರ್ನಿಂಗ್ ಮನೆ ಒರೆಸ್ತಾ ಇರೋದು ರಾಧಕ್ಕ, ಮನೆಯೆಲ್ಲ ಕ್ಲೀನ್ ಮಾಡ್ತಾಯಿದ್ರು. ಹಾಗೆ ಅಜ್ಜಿ ನೀರು ಕಾಯಿಸ್ತಾಯಿದ್ರು ಅಂಡೆ ಒಲೆಯಲ್ಲಿ. ಅವ್ರನ್ನ ಸ್ವಲ್ಪ ಮಾತಾಡಿಸ್ದೆ. ಒಂದು ಹಾಯ್ ಮಾಡಿಬಿಡಿ ಅಂತ. ಅಕ್ಕ ಸ್ನಾನ ಮಾಡ್ಕೊಂಡು ದೇವ್ರ ಪೂಜೆಗೆಲ್ಲ ರೆಡಿ ಮಾಡ್ಕೊತಾ ಇದ್ರು. ಹಾಗೆಯೇ ಅವರು ಈ ಹಬ್ಬಕ್ಕೆ ಮೊದಲೇ ಅವ್ರ ಫ್ರೆಂಡ್ಸ್ ಜೊತೆ ಬಲ್ಮುರಿಗೆ ಟ್ರಿಪ್ಗೆ ಅಂತ ಹೋಗಿದ್ರು. ಅಲ್ಲೆಲ್ಲ ಫುಲ್ ಬಿಸಿಲಲ್ಲಿ ಒಣಗ್ಬಿಟ್ಟು ಟ್ಯಾನ್ ಆಗಿಬಿಟ್ಟೈತೆ ಅಂತ ಫೀಲ್ ಮಾಡ್ಕೊತಾ ಇದ್ರು ಹ್ಯಾಂಡೆಲ್ಲ. ನಾನು ಸ್ನಾನ ಮುಗಿಸ್ಕೊಂಡು ಬಂದು ತಲೆ ಒರೆಸ್ಕೊತಾ ಇದ್ದೆ, ರೆಡಿ ಆಗೋಣ ಅಂತ ಹೇಳಿಬಿಟ್ಟು. ನಾನು ಕೂಡ
ಈ ಸೆಕೆಗೆ ಬಿಸಿ ಸ್ನಾನ ಮಾಡಿದ್ರೂ ಕಷ್ಟನೇ, ತುಂಬ ಸೆಕೆ ಹಿಡಿಸ್ಬಿಡುತ್ತೆ ಬಿಸಿನೀರಲ್ಲಿ ಸ್ನಾನ ಮಾಡೋದ್ರಿಂದ. ಸ್ವಲ್ಪ ಲೈಟಾಗೇ ಬೆಚ್ಚಗಿರೋ ನೀರಲ್ಲೇ ಸ್ನಾನ ಮಾಡ್ಕೊಂಡು ಬಂದೆ. ಪೂಜೆ ಸಾಮಾನೆಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ರು ಅವರು, ಪೂಜೆ ಮಾಡೋದಕ್ಕೆ ಅಂತ ಹೇಳಿಬಿಟ್ಟು ರೆಡಿ ಮಾಡ್ಕೋತಾ ಇದ್ರು. ದೇವ್ರ ಫೋಟೋ ಎಲ್ಲ ಒರೆಸಿ ರೆಡಿ ಮಾಡಿ ಇಟ್ಟಿದ್ರು. ದೇವ್ರ ಫೋಟೋಗೆ ಹೂವೆಲ್ಲ ಇಟ್ಟು ಅರಿಶಿನ ಕುಂಕುಮ ಎಲ್ಲ ಇಟ್ಟು ಚೆನ್ನಾಗಿ ನೀಟಾಗಿ ರೆಡಿ ಮಾಡಿದರು ಅಕ್ಕ. ದೇವ್ರ ಫೋಟೋನ ರೆಡಿ ಮಾಡಿದ್ಮೇಲೆ ನೋಡೋಕ್ಕೆ ಒಂಥರ ತುಂಬ ಖುಷಿಯಾಗುತ್ತೆ. ಹೂವೆಲ್ಲ ಮುಡ್ಸಿದ್ಮೇಲಂತೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ದೇವ್ರ ಫೋಟೋಗಳಂತೂ. ಹಾಗೆ ಇವತ್ತು ತಂಬಿಟ್ಟು ಇರೋದ್ರಿಂದ ಅಮ್ಮ ಎಲ್ಲರೂ ಕಡಲೆ ಬೀಜ ಎಲ್ಲ ಹುರ್ಕೊಂಡು ರೆಡಿ ಮಾಡ್ಕೊತಾ ಇದ್ರು. ಅವ್ರ ಜೊತೆ ನಾನು ಸ್ವಲ್ಪ ಅಡುಗೆ ಮನೇಲಿ ಮಾತಾಡ್ತಾ ಇದ್ದೀನಿ. ಹಾಂ, ನ್ಯಾಚುರಲಾಗಿ ಚೆನ್ನಾಗಿದ್ದೀರ ಬಿಡಿ ನೀವು, ಯಾವ ಮೇಕಪ್ ಏನು ಬೇಡ. ಅಲ್ಲೊಬ್ರು ಪಾತ್ರೆ ವಾಶ್ ಮಾಡ್ದವ್ರೆ. ನಾನು ಕೆಲಸ ಮಾಡ್ತೀನಿ ಏನಾದರೂ ಕೊಡಿ ಅಂದರೂ ಏನು ಕೆಲಸ ಕೊಡ್ತಾ ಇರಲಿಲ್ಲ. ಕೂತ್ಕೋ ನೀನು ಏನು ಮಾಡಬೇಡ ಅಂತಿದ್ರು. ಆದರೆ ಕಾಯಿ ಹೆಚ್ಚಿಕೊಡ್ತೀನಿ ಕೊಡಿ ಅಂದ್ಬಿಟ್ಟು ನಾನೇ ಕೂತ್ಕೊಂಡೆ, ಕಾಯಿ ತುರ್ಕೊಡೋಣ ಅಂತ ಹೇಳಿಬಿಟ್ಟು. ಅವರು ಎಲ್ಲನೂ ಪಾಪ ಎಲ್ಲ ರೆಡಿ ಮಾಡ್ಕೊತಾ ಇದ್ರು. ಇವರು ರಾಧಕ್ಕ ಅವರ ಅಜ್ಜಿ, ಅಂದರೆ ಅವರ ತಾಯಿಯ ತಾಯಿ. ಇವರು ಕೂಡ ಫ್ರೆಂಡ್ಲಿನೇ, ಇವರು ಕೂಡ ಚೆನ್ನಾಗಿ ನೋಡ್ಕೊತಾರೆ, ಮಾತಾಡಿಸ್ತಾರೆ. ಹೊಸ ಮನೆಗೆ ಬಂದಿದ್ದೀನಿ ಅಂತೇಳಿ ಅನಿಸಲ್ಲ ನನಗೆ. ಹೇಗೆಂದರೆ ಇವರು ರಾಧಕ್ಕ ಮತ್ತು ಅವ್ರ ಅಮ್ಮ ಇಬ್ಬರೂ ಕೂಡ ಮೊದಲಿನಿಂದ ನನಗೆ ತುಂಬ ಕ್ಲೋಸ್ ಇದ್ದಾರೆ. ಹಾಗಾಗಿ ನನಗೇನು ಬೇರೆ ಫೀಲ್ ಏನೋ ಅನಿಸಲ್ಲ. ಹಾಗೆ ಪದ್ದಿಯಮ್ಮ ಯೋಗರ್ಟ್ನ ತಂದುಕೊಟ್ರು, ಮ್ಯಾಂಗೋ ಫ್ಲೇವರ್ದು. ಇಬ್ಬರು ತಿನ್ನಿ ಅಂತೇಳಿ ಇಬ್ಬರು ತಿಂತಾ ಇದ್ದೀವಿ. ಟೇಸ್ಟ್ ಅಂತೂ ಸಖತ್ತಾಗಿತ್ತು ತಿನ್ನೋದಕ್ಕೆ. ಫಸ್ಟ್ ಟೈಮ್ ನಾನು ಇದನ್ನು ಟ್ರೈ ಮಾಡಿದ್ದು, ಬಟ್ ತುಂಬ ಚೆನ್ನಾಗಿತ್ತು ತಿನ್ನೋದಕ್ಕೆ. ಬೇಸಿಗೆ ವೆದರ್ಗಂತೂ ಕೋಲ್ಡಾಗಿ ತಿಂತಾಯಿದ್ರೆ ಒಂಥರ ತಣ್ಣಗಾಗ್ತಾಯಿತ್ತು. ಇಲ್ಲಿ ವಡೆಗೆ ರೆಡಿ ಮಾಡ್ಕೊತಾ ಇದ್ದಾರೆ ಅಮ್ಮ. ವಡೆ ನಿಮ್ಗೆ ಇಷ್ಟನಾ? ನೀವು ತಿಂತೀರಾ? ಚೆನ್ನಾಗಿರುತ್ತೆ. ಹಳ್ಳಿಗಳಲ್ಲಿ ಇನ್ನ ಕಲ್ಲಲ್ಲಿ ರುಬ್ಬ ಮಾಡಿದ್ರೆ, ಅಲ್ಲಿ ನಮ್ಮ ಚಿಕ್ಕಮ್ಮನ ಕಲ್ಲಲ್ಲಿ ರುಬ್ಬ ಮಾಡ್ತಾರೆ, ಅದಿನ್ನ ಚೆನ್ನಾಗಿರುತ್ತೆ. ನಮ್ಮ ಕಡೆ ಸೈಡು ಮೊದಲೆಲ್ಲ ಕಲ್ಲಲ್ಲಿ ರುಬ್ತಿದ್ದು, ಇವಾಗೆಲ್ಲ ಮಿಕ್ಸಿ. ಪಾಯಸ ಮಾಡಿದ್ರೆ ಚೆನ್ನಾಗಿತ್ತು. ಪಾಯಸ ಹಚ್ಕ ತಿನ್ಬೋದಾಗಿತ್ತು. ಸ್ವೀಟ್ ಕುಡಿಯೋ ತಿನ್ನಲ್ಲ ಜಾಸ್ತಿ. ನಮ್ಮ ಮನೇಲಿ ಮಾಡಿದ್ರು ಹೋಗೋದು ಬಸ್ಕೋಬೇಕು ತಿನ್ನೋಕ್ಕೆ ಸ್ವೀಟ ಪಾಯಸನ. ತಿನ್ನು 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 ಅಂತ ನಮ್ಮಮ್ಮ. ಅಲ್ಲ, ಹಬ್ಬದಲ್ಲಿ ಒಂದ್ಸತಿ ಒಂಚೂರು ತಿನ್ನಬೇಕು. ಈಗ ಹಬ್ಬ ಅಂತ ಸ್ವೀಟ್ ಮಾಡ್ತಾರಲ್ವಾ, ತಿನ್ನಬೇಕು. ನೀವು ಸ್ವೀಟ್ ಇಷ್ಟಪಡ್ತೀರಾ? ಅದು ತಿಂತೀವಿ, ಸ್ವೀಟ್ ಹೆವಿ ತಿನ್ನಲ್ಲ. ಈ ಮಾಮೂಲಿ ಹಬ್ಬಗಳಲ್ಲಿ ಏನು ಮಾಡಲ್ಲ ತಿಂದ್ಬಿಡ್ತೀನಿ. ತಿನ್ಬಾರ್ದು ಒಂದು ಕಂಟ್ರೋಲ್ ಮಾಡೋರು ಇರೋಂಥ ಬಾಯಿ. ಅದು ಬೇರೆ ಯಾರು ಮಾಡ್ಕೊಟ್ಟಿದ್ದು ತಿನ್ನಕ್ಕಂತೂ ಎರಡು ಹೊಟ್ಟೆ. ಆಗಿನಿಂದ ಅಮ್ಮಂದ್ರ ಕೈಲಿ ಮಾಡಿಸ್ಕೊ ತಿನ್ಬಿಟ್ಟು ನಾವು ಮಾಡ್ಕೊಂಡು ನಾವು ತಿನ್ನಕ್ಕೆ ಒಂಥರ ಸಂಕಟ ಅಂತಾರಲ್ಲ, ಹಂಗೆ. ಅಲ್ಲಿ ನನಗೆ ಅಂದ್ರೆ ನನಗೆ ನೆನಪೇ ಇಲ್ಲ ನಮ್ಮಮ್ಮ ಮಾಡಿಕ್ಕಿರೋದು. ಚಿಕ್ಕ ಹುಡುಗಿ ಎಲ್ಲರೂ ಮಾಡಿಕ್ಕಿರೋದು ಗೊತ್ತು. ಅಷ್ಟು ಬಿಟ್ರೆ ಇತ್ತೀಚೆಗೆ ನಾವೇ ಬಂದು ನಾವೇ ಮಾಡ್ತೀವಿ. ಪಾಪ ಅವರು ವಯಸ್ಸಾಗ ಸಾಕಾಗಿರ್ತದೆ, ಕೆಲ್ಸದ ಮೇಲೆ ಮಾಡ್ಬಂದಿರ್ತಾರಲ್ವಾ, ನಾನೇ ಮಾಡ್ತೀನಿ. ಅದಕ್ಕೆ ನಾನೇ ಮಾಡ್ತೀನಿ. ಇನ್ನಾರು ಆದ ಮನೆಗೆ ಹೋದ್ರೆ ಏನಾರು ಒಂಚೂರು ಅತ್ತೆ ಗಿತ್ತೆ ಮಾಡಿಕೊಟ್ರೆ, ಮನೆಗಳಿಗೆ ಬಂದ್ರೆ ಫುಲ್ಲು ಸೆಕೆ, ಹೊರಗಡೆ ಇರೋಕ್ಕೆ ಆಗ್ತಾ ಇರಲಿಲ್ಲ. ಹಾಗಾಗಿ ನಾನು ಅಕ್ಕ ಆಚೆನೇ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ವಿ. ಬಿಸಿ ಬಿಸಿ ರೈಸ್ ಎಲ್ಲ ರೆಡಿ ಮಾಡಿ ಕೊಟ್ಟಿದ್ರು ತಿನ್ನೋದಕ್ಕೆ ಅಂತ ಹೇಳ್ಬಿಟ್ಟು. ವಡೆ ಎಲ್ಲ ಮಾಡಿದ್ರು. ಇಬ್ಬರು ಊಟಕ್ಕೆ ಕುತ್ಕೊಂಡ್ವಿ, ಆಚೆನೇ ಕುತ್ಕೊಂಡ್ವಿ, ಎಲ್ಲ ವರಾಂಡದಲ್ಲೇ ತಿನ್ನೋಣ ಅಂತೇಳಿ. ಒಳಗಡೆ ಸೆಕೆ ಅಂದ್ಬಿಟ್ಟು ಈ ಬಿಸಿಲಿಗೆ ಬಿಸಿ ಬಿಸಿ ಊಟ ನೋಡಿದ್ರೆ ನನಗೆ ಪಕ್ಕದಲ್ಲಿ ತೋಟ ಇದೆಯಲ್ಲ, ಅಲ್ಲಿಗೆ ಹೋಗಿದ್ವಿ. ಪಂಪ್ ಸೆಟ್ಟಲ್ಲಿ ನೀರು ಬರ್ತಾ ಇತ್ತು. ತಣ್ಣಗಾಗುತ್ತೆ, ಬಿಸಿಲು ತಡ್ಕೊಳಕ್ಕಾಗ್ದೇ ಇಬ್ಬರು ಹೋಗಿದ್ವಿ ಅಲ್ಲಿಗೆ. ನೋಡಿ ವಾತಾವರಣ ಎಲ್ಲ ಯಾವ ರೀತಿ ಇದೆ. ಮಧ್ಯಾಹ್ನ 3 ಗಂಟೆ ಸಮಯ ಇದು. ಎಷ್ಟು ಬಿಸಿಲು ಅಂದರೆ ಅಪ್ಪ, ಹೊರಗಡೆ ಕೆಲಸ ಮಾಡೋರು ಹೇಗೆ ಮಾಡ್ತಾರೆ ಅನ್ನೋದು ಗೊತ್ತಾಗಲ್ಲ.
ಸಖತ್ ಕೋಲ್ಡ್ ಐತೆ ನೀರು ಮಾತ್ರ. ಒಳ್ಳೆ ಐಸ್ ಇದ್ದಂಗೆ ಐತೆ ನೀರು. ಇದು ಕಡಲೆ ಬೀಜ, ಎಳ್ಳು, ಕೊಬ್ಬರಿ, ಏಲಕ್ಕಿಕಾಯಿ ಅಷ್ಟೇ ಇದು. ಬೆಲ್ಲ ಎಷ್ಟು ಹಾಕಿದ್ದೀರಾ? ಬೆಲ್ಲ 11 ಬೆಲ್ಲ ಹಾಕಿದ್ದೀವಿ. 11 ಸಾಕು ಉಳ್ಕೊಂಡು ತಲೆ ಕೆಡಿಸ್ಕೊಳ್ಳಲ್ಲ. ಇದನ್ನೇ ಇಷ್ಟು ತಂಬಿಟ್ಟು ಇವತ್ತೇ ನೋಡ್ತಾ ಇರೋದನ್ನ. ನೀವು ಕಲ್ತ್ಕೊಳ್ಳಿರೋದಕ್ಕ? ನನಗೆ ಅವಶ್ಯಕತೆ ಇಲ್ಲ. ಅವಶ್ಯಕತೆನೇ ಇಲ್ವಾ? ನಿಮ್ಮೂರ್ಲಿ ಯಾವ ತಂಬಿಟ್ಟು ಹಬ್ಬ ಮಾಡಲ್ವಾ? ಮಾಡ್ತೀವಿ, ಕಾಳಮ್ಮನ ಹಬ್ಬಕ್ಕೆ. ಆದರೆ ನಾವು ಇಷ್ಟೊಂದೆಲ್ಲ ಮಾಡೋದಲ್ಲ. ಅಷ್ಟು ಮಲ್ಲಾಯ್ತಾ ನಿನ್ನ ನೋಡಿ ಅಲ್ಲ ತಂಬಿಟ್ಟು ನೋಡಿ ಅಶ್ವಿನಿ ಇವತ್ತು ಸುಸ್ತು ಮಲ್ಲಾಯ್ಕ. ಮಾಡ್ತಿರೋರೆ ಸುಸ್ತಾಯ್ತು. ನೋಡೋರಿಗೆ ಸುಸ್ತಾಗ್ತಿದೆ. ತಂಬಿಟ್ಟು ಅಷ್ಟು ಇಷ್ಟಪಡಲ್ಲ ನಾನು. ಅದೇನು ಕೆಲವ್ರು ಏನು ತಿನ್ಕೋತಾರೆ, ನಾನು ಒಂದು ಚೂರು ಬಾಯಿ ಹಾಕಲ್ಲ. ಹೌದು, ನನಗೆ ಇಷ್ಟ ಆಗಲ್ಲ. ನನಗೂ ತಂಬಿಟ್ಟು ಇಷ್ಟ ಇಲ್ಲ. ನಮ್ಮ ಮನೇಲಿ ಹಬ್ಬದಲ್ಲಿ ಮಾಡಿದ್ರು ಹಂಗೆ ಇರುತ್ತೆ. ಅವ್ರಿವ್ರಿಗೆ ಕೊಟ್ಟು ಖಾಲಿ ಮಾಡ್ತದೆ ನಮ್ಮಮ್ಮ. ಕೈಯಾಕಿ ಕಟ್ಟಕ್ಕೆ ಮೊರ ಕೊಡೋಯ್ತಾಗೆ ಮೊರಕ್ಕೆ ಹಾಕೋ, ಆಮೇಲೆ ಆರ ಮೇಲೆ ಇಟ್ಕೋ. ಅಮ್ಮ ಮಗಳು ಇಬ್ಬರು ಸೇರ್ಕೊಂಡು ಉಂಡೆನ ಕಟ್ತಾ ಇದ್ರು. ನಾನು ಕುತ್ಕೊಂಡು ನೋಡ್ತಾ ಇದ್ದೆ. ನೆಕ್ಸ್ಟ್ ದೇವಸ್ಥಾನಕ್ಕೆ ಅಂತೇಳಿ ಹೊರಟ್ವಿ. ಅಲ್ಲಿ ಪೂಜೆ ಇದೆ ಅಂತ ಹೇಳ್ಬಿಟ್ಟು. ಬಿಸಿಲು ನೋಡಿ ಹೇಗೆ ಹೊಡಿತೈತೆ ಅಪ್ಪ, ಫುಲ್ಲು ಸೆಕೆ. ಈ ಹಬ್ಬಗಳೆಲ್ಲ ಆಲ್ಮೋಸ್ಟ್ ಊರ ಹಬ್ಬಗಳೆಲ್ಲ ಬೇಸಿಗೆ ಟೈಮಲ್ಲೇ ಬರೋದು ಅನಿಸುತ್ತೆ. ಈ ಸೆಕೆಗೂ ಅದಕ್ಕೂ ಎಲ್ಲೂ ಹೋಗೋದು ಬೇಡ ಅನಿಸುತ್ತೆ. ಬಟ್ ರಿಚುವಲ್ಸ್ ಫಾಲೋ ಮಾಡಬೇಕಲ್ವಾ, ಹಾಗಾಗಿ ಹಬ್ಬಗಳಿಗೆಲ್ಲ ಅಟೆಂಡ್ ಆಗಲೇಬೇಕು. ಇದು ಆ ಊರಿನ ಗ್ರಾಮ ದೇವತೆಗಳು, ಇದು ದೇವಸ್ಥಾನ. ಹಾಗೆ ಅಲ್ಲೇ ಅವ್ರದ್ದು ತಮ್ಮನ ಮನೆ ಇತ್ತು, ಪದ್ಯಮ್ಮ ಅವ್ರದ್ದು. ಅಲ್ಲಿಗೂ ಹೋಗಿದ್ವಿ. ಅಲ್ಲಿ ಕೂತ್ಕೊಂಡು ಅವ್ರು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ರು. ನಾನು ಕೂತ್ಕೊಂಡಿದ್ದೆ ಅಲ್ಲೇನೆ. ಆಮೇಲೆ ದೇವಸ್ಥಾನದ ಹತ್ರ ಪೂಜೆ ನಡೀತಾ ಇದೆ ಅಂತ ಹೇಳಿ ಬಂದ್ವಿ. ನೀವು ಸ್ವಲ್ಪ ನೋಡಿ ರಿಚುವಲ್ಸ್ ಎಲ್ಲ ಹೇಗೆ ಮಾಡ್ತಾರೆ ಅಂತೇಳಿ ಸ್ವಲ್ಪ ವೀಡಿಯೋ ಮಾಡ್ಕೊಂಡಿದ್ದೀನಿ. ಅಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ರಿಟರ್ನ್ ಮನೆಗೆ ಬಂದ್ವಿ ವಾಪಸ್ಸು. ಭಾವ ಬಂದಿದ್ದರು ಸಾಯಂಕಾಲ. ನಮ್ಮ ಹಸ್ಬೆಂಡು ಮತ್ತು ಅವ್ರ ರಿಲೇಷನ್ಸು ಮತ್ತು ನಮ್ಮ ಅವ್ರ ಅಕ್ಕಂದರು ಎಲ್ಲ ನೆಂಟರುಗಳು ಬಾಕಿಯವರು ನಾಳೆ ಬರ್ತಾರೆ. ಇದು ಮಂಗಳವಾರದ ದಿನ. ಚೆನ್ನಾಗಿ ಮಾಡ್ತಾರ ನಿಮ್ಮ ಹೆಂಡತಿ ಅಡುಗೆ? ಚೆನ್ನಾಗಿ ಮಾಡ್ತೀರಂತಲ್ಲಕ್ಕ. ರೆಡಿ ಆಗೈತೆ ಗೊಜ್ಜು. ಟೊಮೆಟೊ ಗೊಜ್ಜು ರೆಡಿ. ವಡೆ ಈಗ ರೆಡಿ ಆಗ್ತೈತೆ ನೈಟ್ಗೆ ಅಳಿಯಂದ್ರಿಗೆ. ಅಕ್ಕ ಅವರು ಗಂಡನ್ಗೆ ಚಪಾತಿ ಮಾಡ್ತಾವ್ರೆ. ಚಪಾತಿ ಭಾವಂದಿಗೋಸ್ಕರ ಸ್ಪೆಷಲ್ ಆಗಿ ನಾದ್ನಿ ಮಾಡ್ತಾ ಇರೋ ಅಂತ ಚಪಾತಿ.
ಬಾವಂಗೋಸ್ಕರ. ಹಬ್ಬದ ದಿನ ಏನು ಚಪಾತಿ ಅಂದರೆ ಇವರು ಮತ್ತು ನಾವೆಲ್ಲ ಸ್ವಲ್ಪ ಡಯಟ್ ಕಾನ್ಷಿಯಸ್ಸು, ಹಾಗಾಗಿ ಮಧ್ಯಾಹ್ನ ಎಲ್ಲ ರೈಸ್ ತಿಂದಿದ್ವಿ. ಸೊ ಲೈಟಾಗಿ ರೈಸ್ ಅವಾಯ್ಡ್ ಮಾಡ್ತೀವಿ, ಹಾಗಾಗಿ ಚಪಾತಿನ ಮಾಡ್ಕೊತಾ ಇದ್ವಿ, ಕಾಮಿಡಿ ಮಾಡ್ಕೊಂಡು ವೀಡಿಯೋ ಮಾಡಿಕೊಂಡು. ತಟ್ಟೆಗೆಲ್ಲ ಸರ್ವ್ ಮಾಡಿಕೊಂಡು ಆಚೆನೇ ಕೂತ್ಕೊಂಡ್ವಿ, ಸೆಕೆ ಅಂತ ಹೇಳ್ಬಿಟ್ಟು, ತಣ್ಣಗಾಗುತ್ತೆ ಆಚೆ ಕೂತ್ಕೊಂಡು ಊಟ ಮಾಡೋಣ ಅಂತ ಹೇಳ್ಬಿಟ್ಟು. ಊಟ ಮುಗಿಸ್ಕೊಂಡು ನಾನು ಅಕ್ಕ ವಾಕ್ ಹೊರಟ್ವಿ. ಲೈಟಿಂಗ್ಸ್ ಎಲ್ಲ ಚೆನ್ನಾಗಿ ಬಿಟ್ಟಿದ್ರು. ಇವತ್ತಿನ ದಿನದ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾಳೆ ಬೆಳಗ್ಗೆ 5 ಗಂಟೆಗೆ ದೇವರು ಮತ್ತು ತಂಬಿಟ್ಟು ಇದೆ. ಅದು ಹೇಗಿತ್ತು, ನಾನ್ ವೆಜ್ ಎಲ್ಲ ಹೇಗೆ ಅಡುಗೆ ಎಲ್ಲ ಹೇಗಿತ್ತು ಅವತ್ತಿನ ದಿನ ಅನ್ನೋದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತೀನಿ. ಅಲ್ಲಿವರೆಗೂ